ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸ್ವಲ್ಪ ಜಾಸ್ತಿ ಮಾತಾಡಬೇಕಂತ ನನಗೆ ಇಚ್ಛೆ ಇದ್ದಿದ್ರು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಬರೋ ಸಂದರ್ಭದಲ್ಲಿ ಸ್ವಾಗತ ನಾನು ಮಾಡಲಿಕ್ಕೆ ಅಲ್ಲಿ ಇರಬೇಕಾದ ಕಾರಣ ಸ್ವಲ್ಪ ನಾನು ಬೇಗ ಹೋಗ್ಲಿಕ್ಕೆ ಇದ್ದೇನೆ. ಅದಾಗಿ ನಾನೀಗ ಬಹಳಷ್ಟು ದಿನಗಳ ಆ ಒಂದು ಕನಸೇನಿತ್ತು, ಅದರದಾದೊಂದು ಕಚೇರಿ ಬೇಕು, ಅದಕ್ಕಾದ ವ್ಯವಸ್ಥೆ ನಾವು ಮಾಡಿ ಕೊಟ್ಟಿದ್ದೇವೆ. ಯಾಕೆ ಸರ್ಕಾರ ಇಷ್ಟೊಂದು ಮಹತ್ವವನ್ನು ಇವತ್ತು ಗ್ಯಾರಂಟಿಗೆ ಮಾತ್ರ ಅಲ್ಲ, ಗ್ಯಾರಂಟಿ ಸಮಿತಿಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಸವಲತ್ತು ಮತ್ತು ಅಧಿಕಾರ ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ, ಸರ್ಕಾರದ ಒಂದು ದೊಡ್ಡ ಮಟ್ಟದ ಕನಸಿನ ಯೋಜನೆ ಏನಿದೆಯಾ ಅದನ್ನು ಈ ರಾಜ್ಯದ ಸಮಾಜದ ಸರ್ವ ಜನರ ಕಾಲುಬುಡಕ್ಕೆ ಮುಟ್ಟಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಅಧಿಕಾರಿ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸಬೇಕಂತ ಹೇಳಿಕೊಂಡೇ ಈ ಒಂದು ಸಂಸ್ಥೆಯ ಗ್ಯಾರಂಟಿ ಸಮಿತಿಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗ್ಯಾರಂಟಿ ಸ್ಕೀಮ್ ಅದು ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ಇವತ್ತು ಪ್ರಯೋಜನ ಆಗಿದ್ದೆ ಅಂತ ಹೇಳಿ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಆ ಮಾಹಿತಿ ಮಾಧ್ಯಮದ ಮುಖಾಂತರ ಮತ್ತು ತಮ್ಮ ಕೂಡ ಇವತ್ತು ಗೊತ್ತಿದೆ. ಅದು ಬಹುಶಃ ನಮ್ಮ ಗೃಹಲಕ್ಷ್ಮಿ ಇರಲಿ, ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಇರಲಿ, ನಮ್ಮ ಯುವ ನಿಧಿ ಇರಲಿ, ಅನ್ನಭಾಗ್ಯ ಮತ್ತು ಬಹುಶಃ ನಮ್ಮ ಬಸ್ ವ್ಯವಸ್ಥೆ, ಇವತ್ತು ಶಕ್ತಿ ಯೋಜನೆ, ಇದೆಲ್ಲವೂ ಕೂಡ ಜನಸಾಮಾನ್ಯರು, ಇದು ಶ್ರೀಮಂತರಿಗೆ ಅಷ್ಟು ದೊಡ್ಡ ಯಾಕೆ ಅಂತ ಕೇಳ್ಬೋದು. ಆದರೆ ಜನಸಾಮಾನ್ಯರು ಯಾರು ಇದ್ದಾರ ಅವ್ರಿಗೆ ದೊಡ್ಡ ಮರದನ್ನು ಕರೆಕ್ಟಾಗಿ ಉಪಯೋಗ ಮಾಡಿದರೆ, ಇನ್ನು ಉಪಯೋಗ ಮಾಡೋದನಿಗೆ 1 ಕೋಟಿ ಕೊಟ್ಟರು ಕೂಡ ಅವನು ಹೇಗಾದ್ರು ಖಾಲಿ ಮಾಡ್ತಾನೆ, ಅಲ್ಲಿ ಆಡಿ ಅಥವಾ ಖರ್ಚು ಮಾಡಿ ಅದು ಅವನು ಅದಕ್ಕೇನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಕರೆಕ್ಟಾಗಿ ಇದನ್ನು ಉಪಯೋಗ ಮಾಡ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಅದರ ಸಂಬಂಧ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ನಾನು ಒಬ್ಬನ ಕೈಯಲ್ಲಿ 1 ಕೋಟಿ ಕೊಟ್ಟರೆ ಊರಿಗೆ ಏನು ಕೂಡ ಪ್ರಯೋಜನ ಇಲ್ಲ. ಯಾಕೆ ನಾವು ಇನ್ನೊಂದು ಜಾಗ ತೆಗಿತಾನೆ ಅಥವಾ ಬ್ಯಾಂಕಲ್ಲಿ ಇರ್ತಾನೆ. ಎಲ್ಲರ ಕಿಸೆಗೆ 2,000 ರೂಪಾಯಿ ಹಾಕಿದರೆ ನೀವು ಯಾರು ಕೂಡ ಕಿಸೆಯನ್ನು ದುಡ್ಡನ್ನು ನಿಮ್ಮ ಕೈಯಲ್ಲಿ ಯಾರು ಕೂಡ ಇಟ್ಕೊಳ್ಳೋದಿಲ್ಲ. ನಿಮಗೆ ಬಂದಾಗ ಒಂದಕ್ಕೊಂದನ್ನು ಖರ್ಚು ಮಾಡ್ತೀರಿ. ಅದೊಂದು ಮಕ್ಕಳಿಗೆ ಸ್ವೀಟ್ಸಿಗೆ ಖರ್ಚು ಮಾಡ್ತೀರಾ, ನಿಮ್ಮ ಡೀಸೆಲಿಗೆ ಖರ್ಚು ಮಾಡ್ತೀರಾ, ಅಥವಾ ನೀವು ಆಟೋದಲ್ಲಿ ಹೋಗ್ಲಿಕ್ಕೆ ಖರ್ಚು ಮಾಡ್ತೀರಾ, ಒಂದು ಸಂಜೆ ಒಂದು ಮಕ್ಕಳ ಜೊತೆ ಹೋಗಿ ಊಟ ಮಾಡೋದ ಖರ್ಚು ಮಾಡ್ತೀರಾ, ಅಥವಾ ನಿಮ್ಮ ಈ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ, ಅವನ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ. ಎಲ್ಲರ ಕಿಸೆಯಲ್ಲಿ ದುಡ್ಡು ರಿಟರ್ನ್ ಆಗ್ತದೆ. ಚರ್ಚೆ ಒಬ್ಬನಿಂದ ಇವತ್ತು ದುಡ್ಡು ಒಬ್ಬರ ಕಿಸೆಯಿಂದ ಒಬ್ಬರಿಗೆ ತಿರುಗ್ತಾ ಇವತ್ತು ಇರ್ತದೆ. ಯಾವ ಊರಲ್ಲಿ ಎಲ್ಲರ ಕಿಸೆಯಲ್ಲಿ ಸ್ವಲ್ಪ ಮಟ್ಟಿನ ದುಡ್ಡು ಬಂದು ಹೋಗ್ತದ, ಆವಾಗ ಅದು ಸಂತೋಷದ ವಾತಾವರಣ ಊರಾಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಈ ಎಲ್ಲ ಯೋಜನೆ ಒಂದು ಅತ್ಯುತ್ತಮ ಅನುಷ್ಠಾನಗೊಳ್ಬೇಕು, ಸರ್ವರಿಗೂ ಸಿಗಬೇಕು. ಯಾರಿಗೆ ಸಿಕ್ಕಲಿಲ್ಲ ಬಹುಶಃ ಅದರ ಅನುಷ್ಠಾನ ಮುಖ ಪಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಈ ಸಲ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಕೂಡ ಅವನು ಎಷ್ಟು ವರ್ಷ ಕಲಿತಾನೆ ಅಲ್ಲಿಯವರೆಗೆ ಕೂಡ ಅವನಿಗೆ ಕೂಡ ಉಚಿತವಾಗಿ ಇವತ್ತು ಬಸ್ ವ್ಯವಸ್ಥೆ ಕೂಡ ಇವತ್ತು ಗ್ಯಾರಂಟಿ ಯೋಜನೆ ಕೊಡಲಿಕ್ಕೆ ಇವತ್ತು ಸರ್ಕಾರ ತೀರ್ಮಾನ ಆಗಿದೆ. ಹಿಂದೆ ಮಹಿಳೆಯರಿಗೆ ಮಾತ್ರ ಇತ್ತು, ಹುಡುಗರಿಗೆ ಇರಲಿಲ್ಲ. ವಿದ್ಯಾರ್ಥಿಗಳು ಕೇಳ್ತಾರೆ, ಹುಡುಗರು ನಾವೇನು ತಪ್ಪು ಮಾಡಿದ್ದೇವೆ, ನೀವು ವಿದ್ಯಾರ್ಥಿಗಳಲ್ಲಿ ಯಾಕೆ ಅಂತ ಹೇಳಿದಾಗ ಅದನ್ನು ಕೂಡ ಪರಿಗಣಿಸಿಕೊಂಡು ಈಗ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಸಂಪೂರ್ಣವಾದ ಉಚಿತವಾದ ಬಸ್ಸಿನ ವ್ಯವಸ್ಥೆ ಇವತ್ತು ಕೊಡಲಾಗ್ತದೆ. ಅದರ ಪ್ರಯೋಜನವನ್ನು ಎಲ್ಲ ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಪಡ್ಕೊಳ್ತಿದ್ದಾರೆ. ಮತ್ತು ಅದಕ್ಕಾಗಿ ನಾನು ಸರ್ಕಾರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವ ಸುರೇಶ್ನವರಿಗೆ ಕೂಡ ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವೆಲ್ಲರಿಗೂ ಅತ್ಯಂತ ಸಂತೋಷ, ನೆಮ್ಮದಿಯ, ಪ್ರೀತಿಯ, ಸೋದರತೆ, ಸಮಾನತೆ ಒಂದು ಸಮಾಜದಲ್ಲಿ ನಾವು ಇವತ್ತು ಜೀವನ ಮಾಡಿಕೊಂಡು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ, ವಿಶ್ವಾಸ, ಸೋದರತೆ ಮುಖಾಂತರ ನಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಮ್ಮ ಸಭೆಯನ್ನು ಬಹುಶಃ ಎಲ್ಲ ಕೂಡ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಮಮತಾ ಎಲ್ಲ ಕೂಡ ಇವತ್ತು ಮುಂದುವರಿಸ್ತಾರೆ. ತಾವೆಲ್ಲರೂ ಕೂಡ ಗ್ಯಾರಂಟಿ ಸಮಯ ಹೇಳಿದಷ್ಟೇ, ಯಾರೆಲ್ಲ ಇವತ್ತು ಆ ಕೊಟ್ಟಂಥ ದುಡ್ಡನ್ನು ಒಂದು ಮಾದರಿಯಾಗಿ ಅದನ್ನು ಉಪಯೋಗ ಮಾಡಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಪ್ರಶಸ್ತಿ ಮತ್ತು ಗೌರವ ಮತ್ತು ಗುರುತಿಸುವಂಥ ಕೆಲಸ ಬಹುಶಃ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಸಾಕನ್ನು ಹೆಚ್ಚಿಸಿಕೊಂಡು ಇವತ್ತೊಂದು ಗ್ಯಾರಂಟಿ ಸಮಿತಿಯ ಕಚೇರಿ ಮಾತ್ರ ಅಲ್ಲ, ನಿಮಗೆ ಏನೇ ದೂರ ಇರಲಿ ಅಥವಾ ನನ್ನಿಂದ ಏನೇ ಕೆಲಸ ಇರಲಿ ಅದು ಏನಾದರೂ ಆಗಬೇಕಾದ್ರೂ ಕೂಡ ನಿಮ್ಮ ಅರ್ಜಿಯಲ್ಲಿ ಕೊಟ್ಟರೆ ಅವ್ರು ನನ್ನ ಕಚೇರಿಗೆ ಅದನ್ನು ಮುಟ್ಟಿಸಿ ಬಹುಶಃ ಅಲ್ಲಿ ಹೋದ ಕೆಲಸಕ್ಕೆ ನಾನು ಖಂಡಿತವಾಗಿ ನಾನು ಮಾಡಿ ಕೊಡುತ್ತೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಇವತ್ತು 2ನೇ ಬಾರಿಗೆ ಬಹುಶಃ ನಾನು 13 ವರ್ಷ ಹಿಂದೆ ಆರೋಗ್ಯ ಸಚಿವನಾಗಿದ್ದೆ, ಮತ್ತು ಆಹಾರ ಸಚಿವನಾದೆ, ಮತ್ತು ನಿಮ್ಮೆಲ್ಲ ಆಶೀರ್ವಾದ ಮುಖಾಂತರ ನಗರಾಭಿವೃದ್ಧಿ ಸಚಿವನಾದೆ ಮತ್ತು ವಸತಿ ಸಚಿವನಾದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಯಕನಾಗಿದ್ದಾಗ ಪ್ರತಿಪಕ್ಷದ ಉಪನಾಯಕನಾಗಿ ಕೆಲಸ ಮಾಡಿದ್ದೆ, ಮತ್ತೆ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಈಗ ನಿಮ್ಮೆಲ್ಲ ಆಶೀರ್ವಾದ ಮುಖಾಂತರ ಮತ್ತೆ ಇವತ್ತು ಸಚಿವನಾಗುವಂಥ ಅವಕಾಶ ಇವತ್ತು ನನಗೆ ಇವತ್ತು ಸಿಕ್ಕಿದೆ.
ಯಾವ ಪ್ರೀತಿ ವಿಶ್ವಾಸ ತಾವು ಇಟ್ಟಿದ್ದಾರ ಅದನ್ನು ಉಳಿಸಿಕೊಳ್ಳೋ ಕೆಲಸ ನಾನು ಖಂಡಿತವಾಗಿ ಮಾಡ್ತಾ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ರಸ್ತೆ ನೀರು ಜೊತೆಯಲ್ಲಿ ಕೆಲಸ ಜಾಸ್ತಿ ಇರ್ಬೋದು, ಕೆಲಸ ಕಡಿಮೆ ಇರ್ಬೋದು. ಒಂದು ಭಾಳ ಸ್ಪಷ್ಟವಾಗಿ ನಾನು ಆಡುವ ಪ್ರತಿ ಮಾತು ಮತ್ತು ನಾನು ಮಾಡುವ ಪ್ರತಿ ಕೆಲಸ ಅದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನನ್ನ ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವಂಥ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ. ಏನಿದ್ರು ನೀವೆಲ್ಲರೂ ಕೂಡ ತಲೆ ಎತ್ತಿ ಹೋಗುವಂಥ ಕೆಲಸನ ಖಂಡಿತವಾಗಿ ನಾನು ಮಾಡ್ತೇನೆ. ನೀನು ಬಹುಶಃ ನಮ್ಮ ಜಿಲ್ಲೆ ಅಲ್ಲ, ಈ ರಾಜ್ಯದ ಯಾವುದೇ ಜಿಲ್ಲೆ, ಯಾವುದೇ ಗ್ರಾಮಕ್ಕೆ ಹೋಗಲಿ, ಈ ದೇಶದ ಯಾವುದೇ ರಾಜ್ಯಕ್ಕೆ ಹೋಗಲಿ, ಅಲ್ಲಿ ಉಳ್ಳಾಲದವರು ಮತ್ತು ಮಂಗಳೂರನ್ನು ಹೋದಾಗ ನಿಮಗೆ ಗೌರವ ಬರುವಂಥ ಕೆಲಸ ಮಾಡುವಂಥ ಜವಾಬ್ದಾರಿ ಮತ್ತು ನಂದು. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.